ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಕುರಿತಂತೆ ಬರೆದಂಥ ಪತ್ರದ ವಿಚಾರವಾಗಿ ಸಾಕಷ್ಟು ರೀತಿಯ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಅವರದ್ದೇ ಕ್ಷೇತ್ರ ಅಂದರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸ್ತಾ ಇದೆ. ಪಥಸಂಚಲನದಲ್ಲಿ 350 ಗಣವೇಷಧಾರಿಗಳು ಭಾಗಿಯಾಗಿದ್ದಾರೆ. ಈ ಪಥಸಂಚಲನದ ಹಿನ್ನೆಲೆ ಚಿತ್ತಾಪುರದಲ್ಲಿ ಖಾಕಿ ಬಿಗಿ ಭದ್ರತೆ ಇದೆ. 1500ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಪರೇಡ್ನಲ್ಲಿ ಗಣವೇಷಧಾರಿಗಳಿಂದ ಜೈ ಶ್ರೀರಾಮ್ ಘೋಷಣೆ ಕೇಳಿ ಬರ್ತಾ ಇದೆ. ಗಣವೇಷಧಾರಿಗಳ ಮೇಲೆ ಹೂಮಳೆ ಸುರಿಸ್ತಾ ಇದ್ದಾರೆ ಮಹಿಳೆಯರು. ಇದು ಚಿತ್ತಾಪುರದ ಆರ್ಎಸ್ಎಸ್ನ ಪಥಸಂಚಲನ. ಯಾವುದೇ ರೀತಿಯ ಅವಘಡ, ಯಾವುದೇ ರೀತಿಯ ಶಾಂತಿ ಸುವ್ಯವಸ್ಥೆಗೆ ಭಂಗ ಬರದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ನಾವಾಗಲೇ ಮಾತನಾಡ್ತಾ ಇದ್ವಿ, ಅಲ್ಲಿ ಭಾಗವಹಿಸಿದ್ದಂಥವರು ಕೇವಲ 350 ಜನ ಮಾತ್ರ, RSSನ ಸ್ವಯಂ ಸೇವಕರು, ಕಾರ್ಯಕರ್ತರು ಮಾತ್ರ. ಪೊಲೀಸರು 1500ಕ್ಕೂ ಹೆಚ್ಚು ಜನ ಇದ್ದಾರೆ. ಅಂದಾಜು ಹೆಚ್ಚು ಕಮ್ಮಿ ಒಬ್ಬ ಗಣವೇಷಧಾರಿ ಇದ್ದರೆ 3 ಪೊಲೀಸರು ಆತನ ಭದ್ರತೆಗಿದ್ದಾರೆ. ಸೊ ಹೀಗಾಗಿ ಗಣವೇಷಧಾರಿಗಳ ಪಥಸಂಚಲನ ಸಾಗ್ತಾ ಇದೆ. ಪಥಸಂಚಲನದ ವಿಚಾರದಲ್ಲಿ ಅನೇಕ ರೀತಿಯ ತೀವ್ರ ಮಟ್ಟದ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಪಡೆದುಕೊಂಡು ಹೋಯಿತು. ಅದು ಕೂಡ ಕೋರ್ಟ್ನ ಮಧ್ಯಪ್ರವೇಶದ ನಂತರದಲ್ಲಿ ಕೋರ್ಟ್ನ ಸೂಚನೆಯಂತೆ ಈಗ ಪಥಸಂಚಲನ ನಡೆಸಲಾಗ್ತಾ ಇದೆ. ಯಾವುದೇ ರೀತಿಯ ಅಸ್ತವ್ಯಸ್ತವಾಗದಂತೆ, ಯಾವುದೇ ರೀತಿಯ ಕಾನೂನು ಭಂಗ ಆಗದಂತೆ ಅಲ್ಲಿ ಕ್ರಮ ವಹಿಸಲಾಗ್ತಾ ಇದೆ. RSS ಶತಮಾನೋತ್ಸವ ಪೂರೈಸಿದ ಸಂದರ್ಭದಲ್ಲಿಯೇ ಕಲಬುರಗಿ ಉಸ್ತುವಾರಿ ಸಚಿವ RDPR ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದು ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿ ಪಡೆಯದೆ ಯಾವುದೇ ಸಂಘ, ಅದರಲ್ಲೂ RSS ಸಾರ್ವಜನಿಕ ಪ್ರದೇಶಗಳಲ್ಲಿ ಹೋದರೆ ಅದಕ್ಕೆ ಅನುಮತಿ ಕಡ್ಡಾಯವಾಗಿರಬೇಕು ಅನ್ನೋದು ಒಂದು. ಎರಡನೇದು, ಅದನ್ನು ಸಾರ್ವಜನಿಕ ಸ್ಥಳಗಳಿಂದ ನಿಷೇಧ ಮಾಡಬೇಕು ಅನ್ನೋದು. ಈ ಪತ್ರ BJPಗರ ಕೆಂಗಣ್ಣಿಗೆ ಗುರಿಯಾದರೆ ಸರ್ಕಾರ ಅದನ್ನು ಪರವಾದಂಥ ನಿಲುವನ್ನು ತೆಗೆದುಕೊಳ್ತು. ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಇದೇ ಕುರಿತಂತೆ ತೆಗೆದುಕೊಳ್ಳಲಾಯಿತು. RSS ಅಂತ ಎಲ್ಲೂ ಕೂಡ ಉಲ್ಲೇಖ ಮಾಡಲಿಲ್ಲ. ಬದಲಾಗಿ ಯಾವುದೇ ಸಂಘಟನೆ ಆಗಲಿ, ಖಾಸಗಿ ಸಂಘಟನೆಗಳಾಗಲಿ ಸಾರ್ವಜನಿಕ ಪ್ರದೇಶದಲ್ಲಿ ಪಥಸಂಚಲನ ಸೇರಿದಂತೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಾದರೆ ಪೂರ್ವಾನುಮತಿ ಕಡ್ಡಾಯ ಅನ್ನೋದನ್ನು ಈ ಹಿಂದೆಯೇ ಆದೇಶ ಇತ್ತು. ಅದನ್ನು ಮತ್ತೊಮ್ಮೆ ಮರುನೆನಪಿಸುವಂಥ ಕೆಲಸವನ್ನು ಸರ್ಕಾರ ಮಾಡಿತ್ತು. ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಧಾರವಾಡದ ಸಂಚಾರಿ ಪೀಠ, ವಿಭಾಗೀಯ ಪೀಠಕ್ಕೆ, ಹೈಕೋರ್ಟ್ಗೆ ದಾವೆಯನ್ನು ಹೂಡಲಾಗಿತ್ತು. ಕೋರ್ಟ್ ಮೆಟ್ಟಿಲೇರಿತು. ಆಗ ಪಥಸಂಚಲನಕ್ಕೆ ಅನುವು ಮಾಡಿಕೊಡಬಹುದು ಅಂತ ಹೇಳಿ ವಿಭಾಗೀಯ ಪೀಠ ಅಭಿಪ್ರಾಯ ಪಟ್ಟಿತ್ತು. ಸರ್ಕಾರ ಅದಕ್ಕೆ ತಲೆ ಬಾಗಲೇಬೇಕಾಯಿತು. ಹೀಗಾಗಿ RSSನ ಈ ಪಥಸಂಚಲನ ಇವತ್ತು ಸಾಗ್ತಾ ಇದೆ. ಹಾಗೆ ನೋಡಿದ್ರೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಚಿತ್ತಾಪುರಕ್ಕೆ ಪ್ರವಾಸ ಮಾಡಬೇಕು, ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು, ಅದರ ಮೂಲಕ RSSನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಬೇಕು ಅಂತ ಹೇಳಿ RSS ಮತ್ತು BJP ಯೋಜಿಸಿತ್ತು. ಆದರೆ ಅದರ ರೀತಿ ಆಗಿಲ್ಲ. ಯಾಕಂತ ಹೇಳಿದ್ರೆ ಆ ಕಂದಾಯ ವ್ಯಾಪ್ತಿಗೆ ಸೇರಿದಂಥ ಸ್ವಯಂ ಸೇವಕರು, ಆ ಭಾಗಕ್ಕೆ ಸೇರಿದಂಥ ಕಾರ್ಯಕರ್ತರು ಮಾತ್ರ ಭಾಗಿಯಾಗಲಿಕ್ಕೆ ಅವಕಾಶ ಇದೆ. ಹೊರಗಡೆ ಜಿಲ್ಲೆಯಿಂದ, ಹೊರಗಡೆ ತಾಲೂಕಿನಿಂದ ಬರುವಂಥವರಿಗೆ ಅವಕಾಶ ಇಲ್ಲ ಅಂಥೇಳಿ ನಿರ್ಬಂಧಿಸಲಾಗಿದೆ. ಹೀಗಾಗಿ ಕೇವಲ 350 ಜನ ಮಾತ್ರ ಭಾಗವಹಿಸಿದ್ದಾರೆ.